ಬೆಳಗಾವಿಯಲ್ಲಿ ಆಮಿಷವೊಡ್ಡಿ ಮತಾಂತರ ಯಜ್ಞ ಆರೋಪ. ಖಾನಾಪುರ ತಾಲೂಕಿನ ಕಕ್ಕೇರಿ ಗ್ರಾಮದಲ್ಲಿ ಘಟನೆ. ನಮ್ಮ ಹಿಂದೂ ಮನೆಗಳನ್ನ ಪೂಜೆ ಪುನಸ್ಕಾರ ಮಾಡ್ಲಂಗಿಲ್ಲ. ನಮ್ಮ ದೇವರ ನಂಬಿದ್ರೆ ನಿಮಗೆಲ್ಲ ಒಳ್ಳೇದಾಗುತ್ತೆ, ಚಲೋ ಆಗುತ್ತೆ. हमारे हिंदू घर में आकर आप प्रेयर कर, आप प्रार्थना किए तो आपको तकलीफ है. ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾವು ಪರಿಹರಿಸ್ತೀವಿ. ನೆಕ್ಸ್ಟ್ ಟೈಮ್ ಇಲ್ಲಿ ಬಂದ್ರೆ ಏನು ಘಟನೆ ಆಗುತ್ತೆ ಹೇಳಕ್ ಬರೋಂಗಿಲ್ಲ. ನೆಕ್ಸ್ಟ್ ಟೈಮ್ ನಮಗೆ ನೀವು ಕಾಣಬಾರ್ದು. ಹೀಗೆ ಹಿಂದೂಗಳ ಮನೆಗೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ರು ಕಣ್ರಿ. ಇದನ್ನ ಗ್ರಾಮದ ಯುವಕರು ನೋಡಿ ಮತಾಂತರಕ್ಕೆ ಯತ್ನಿಸುತ್ತಿದ್ದವರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಕಕ್ಕೇರಿ ಗ್ರಾಮದಲ್ಲಿ ನಡೆದೋಗ್ಬಿಟ್ಟಿದೆ. क्यों आना चाहिए? आप बुलाए वो तुम क्यों आना चाहिए? इधर आके इधर प्रेयर करने का प्रेयर किया तो आपको क्या तकलीफ है? हमको तकलीफ है. उनको पूछो. हमारे हिंदू घर में आकर आप प्रेयर कर, आप प्रार्थना किए तो आपको तकलीफ है. नेक्स्ट टाइम ಇಲ್ಲಿ ಬಂದ್ರೆ ಏನು ಘಟನೆ ಆಗುತ್ತೆ ಹೇಳಕ್ ಬರೋಂಗಿಲ್ಲ. ನೆಕ್ಸ್ಟ್ ಟೈಮ್ ನಮಗೆ ನೀವು ಕಾಣಬಾರ್ದು ಇಷ್ಟೇ. ಇಲ್ಲಿನ ಬಡ ಕುಟುಂಬಗಳಿಗೆ ಆಮಿಷವೊಡ್ಡಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಕ್ಕೆ ಪ್ರಯತ್ನ ಮಾಡಿರುವ ಆರೋಪ ಕೇಳಿಬಂದಿದೆ. ಎಷ್ಟು ವರ್ಷದಿಂದ ಇಲ್ಲಿ ನಡೀತಿದೆ? ಇಲ್ಲಿ ಸುಮಾರು 6 ರಿಂದ 7 ವರ್ಷ ಆಯಿತು. ನಮಗೆ ರೈಟ್ ಹ್ಯಾಂಡ್ ಆಗಿ ಸಿಗ್ತಿರ್ತಿಲ್ಲ. ಬರೋದು ಸುಮ್ಮನೆ ಬರೋದು, ಪೂಜೆ ಮಾಡ್ಕೊಳ್ಳೋದು, ಹೋಗೋದು ಮಾಡ್ತಾ ಇದ್ರು. ನಿನ್ನೆ ರೈಟ್ ಹ್ಯಾಂಡ್ ಸಿಕ್ಕಿದ್ದಕ್ಕೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಅವರು ಪೂಜೆ ಮಾಡುವ ಸಮಯದಲ್ಲಿ ನಾವು ಹೋಗಿ ಸಂಘದ ಕಾರ್ಯಕರ್ತರು ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆ ಇವರು ಹೋಗಿ ತಡೆದರು. ಕಕ್ಕೇರಿ ಗ್ರಾಮದಲ್ಲಿ ಮತಾಂತರಕ್ಕೆ ಯಜ್ಞ, ತರಾಟೆಗೆ ತೆಗೆದುಕೊಂಡ ಹಿಂದೂಗಳು. ಕಕ್ಕೇರಿ ಗ್ರಾಮದಲ್ಲಿ ಮತಾಂತರಕ್ಕೆ ಯತ್ನಿಸಿದ ಕೆಲ ಅನ್ಯ ಧರ್ಮೀಯರಿಗೆ ತಡೆಯಲಾಗಿದೆ. ಗ್ರಾಮದ ಮನೆಯಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ರು, ಯೇಸುವಿನ ಪ್ರಚಾರ ಮಾಡ್ತಾ ಇದ್ರು ಕಣ್ರಿ. ಇದನ್ನ ನೋಡಿದ ಗ್ರಾಮದ ಹಿಂದೂ ಕಾರ್ಯಕರ್ತರು ತಡೆದು ಕೆಡಿದ್ದಾರೆ. ಆದ್ರೆ ಪ್ರಚಾರಕರು ಮಾತ್ರ ಹೇಳೋದೇ ಬೇರೆ. ನೀವು ಅಡ್ಡಾಡ್ರಿ, ನೀವು ಹೋಗ್ರಿ. ನಮ್ಮ ಹಿಂದೂ ಮನೆಗಳನ್ನ ಪೂಜೆ ಪುನಸ್ಕಾರ ಮಾಡ್ಲಂಗಿಲ್ಲ. ಈಗ ಐತೆ ಪ್ರೂಫ್, ರೆಕಾರ್ಡ್ ಐತೆ, ಪ್ರೂಫ್ ಐತೆ, ಎಲ್ಲ ಇದೆ. ಆಮೇಲೆ ಮಾಡ್ತೇನೆ ನಿಮಗೆ. ನಾವು ಮತಾಂತರ ಮಾಡೋದಕ್ಕೆ ಬಿಡಲ್ಲ. ಇನ್ಮುಂದೆ ಕಣ್ಮುಂದೆ ಕಾಣಿಸಿಕೊಳ್ಬೇಡಿ. ಇನ್ನು ಮತಾಂತರ ಮಾಡೋದಕ್ಕೆ ಬಂದವರಿಗೆ ಇಲ್ಲಿನ ಯುವಕರು ಲಾಸ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ಮುಂದೆ ನಾವು ಯಾರಿಗೂ ಮತಾಂತರ ಮಾಡೋದಕ್ಕೆ ಬಿಡಲ್ಲ. ಪ್ರಾರ್ಥನೆ ಮಾಡೋದಾದ್ರೆ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ನಮ್ಮ ಊರಿಗೆ ಬರಬಾರ್ದು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ನೋಡಿ. ಟಾರ್ಗೆಟ್ ಅಂದ್ರೆ ನಮ್ಮ ಈ ಹಿಂದೂ ಸಮಾಜದ ಕಾರ್ಯಕರ್ತರು ಅಂದ್ರೆ SC ಆಗಲಿ ST ಆಗಲಿ ಇಂಥ ಕಾರ್ಯಕರ್ತರನ್ನು, ಮುದ್ದು ಜನರನ್ನ, ಅವ್ರನ್ನ ಟಾರ್ಗೆಟ್ ಮಾಡಿ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾವು ಪರಿಹರಿಸ್ತೀವಿ ಅಂಥೇಳಿ ಟಾರ್ಗೆಟ್ ಮಾಡಿದ್ದಾರೆ. ನಿನಗೆ ಅಷ್ಟು ರೊಕ್ಕ ಕೊಡ್ತೀನಿ, ಇಷ್ಟು ರೊಕ್ಕ ಕೊಡ್ತೀನಿ, ನಿಮ್ಮ ದೇವರನ್ನ ಯಾಕೆ ನಂಬ್ತಿದೀಯಾ? ನಮ್ಮ ದೇವರ ನಂಬಿದ್ರೆ ನಿನಗೆಲ್ಲ ಒಳ್ಳೇದಾಗುತ್ತೆ, ಚಲೋ ಆಗುತ್ತೆ. ಇನ್ನು ಈ ಪ್ರಕರಣದ ಸಮಗ್ರ ತನಿಖೆಯಾಗಲಿ ಅಂತ ಬಜರಂಗ ದಳದ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಮತಾಂತರ ಯಜ್ಞ ಆರೋಪ ಹಿನ್ನೆಲೆ ನಂದಗಢ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ನಂದಗಢ ಪೊಲೀಸರು ಪ್ರಾರ್ಥನೆ ಮಾಡಿದ ಮನೆ ಮಂದಿಗೆಲ್ಲ ವಿಚಾರಣೆ ಮಾಡ್ತಿದ್ದಾರೆ. ಆದ್ರೆ ಕುಟುಂಬ ಸದಸ್ಯರು ಮಾತ್ರ ನಾವು ಯಾವುದೇ ಮತಾಂತರ ಆಗಿಲ್ಲ, ಅವರಿಂದ ಪ್ರಾರ್ಥನೆ ಮಾಡಿಸಿದ್ದೇವೆ ಅಂತ ಹೇಳ್ಕೊಂಡಿದ್ದಾರಷ್ಟೇ. ಒಟ್ಟಾರೆ ಮುಂಚೆ ಎಲ್ಲಾ ಸಿಟಿಗಳಲ್ಲಿ ಇಂಥ ಪ್ರಕರಣಗಳು ನಡೆಯುತ್ತಿದ್ವು ಕಣ್ರಿ. ಆದ್ರೀಗ ಹಳ್ಳಿಗಳಲ್ಲೂ ಇಂಥ ಪ್ರಕರಣಗಳು ನಡೆಯುತ್ತಿವೆ. ಜೊತೆಗೆ SC ಮತ್ತು ST ಜನಗಳನ್ನೇ ಈ ರೀತಿ ಟಾರ್ಗೆಟ್ ಮಾಡ್ಲಾಗ್ತಾ ಇರೋದು ನಿಜಕ್ಕೂ ದುರಂತವೇ ಸರಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.